ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇದು ಒಂದು ಸ್ಯಾಟರ್ಡೇಯ ವ್ಲಾಗ್ ಆಗಿರ್ತದೆ. ಶೂಟ್ ಮಾಡಿ ತುಂಬ ದಿನ ಆಯಿತು, ಬಟ್ ನನಗೆ ಎಡಿಟ್ ಮಾಡಿ ಹಾಕಲಿಕ್ಕೆ ಆಗಿರಲಿಲ್ಲ. ಈ ಒಂದು ವೀಕ್ ಅಂತ ಹೇಳಿದರೆ ನಂದು ತುಂಬಾ ಬ್ಯುಸಿಯಾಗಿತ್ತು. ಸ್ವಲ್ಪ ಎಲ್ಲ ಆಚೆ ಈಚೆ ಹೋಗಲಿಕ್ಕೆ ಅಂತೆಲ್ಲ ಇದ್ದದ್ರಿಂದ ನನಗೆ ಟೈಮ್ ಸಾಕಾಗಲಿಲ್ಲ. ಹಾಗೆ ನಾನು ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾದರೆ, ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತದೆ ಆದರೆ ವಿಡಿಯೋಸ್ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನೀವು ನನ್ನ ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ, ಅಂದರೆ ಯಾವ ಒಂದು ಊರಿಂದ, ಕಂಟ್ರಿಯಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಬೆಳಿಗ್ಗೆಯ ಟೀ ಎಲ್ಲ ಮಾಡಿ ಆಗುವಾಗನೇ ಮಗು ಎದ್ದು ಬಂದಿದ್ದಾನೆ. ಅವನಿಗೆ ಎದ್ದ ಕೂಡಲೇ ನನ್ನನ್ನೊಮ್ಮೆ ನೋಡಲೇಬೇಕು ಅಥವಾ ನಾನು ಹೋಗಲೇಬೇಕು. ಆದರೆ ನಾನು ಸಿಯೋನಿಗೆಲ್ಲ ಎದ್ದ ಕೂಡಲೇ ಫೀಡ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಂಥದ್ದು. ಹಾಗಾದರೆ ಅವನು ಒಬ್ಬನೇ ಇದ್ದಲ್ಲ, ಯಾವುದೇ ಗಡಿಬಿಡಿ ಇರಲಿಲ್ಲ, ಯಾರನ್ನು ಸಹ ಸ್ಕೂಲಿಗೆ ಕಳಿಸ್ಬೇಕಂತ ಇರಲಿಲ್ಲ. ಬಟ್ ಎರಡನೇ ಮಗುವಿಗೆ ನಾನು ಅದನ್ನು ಅಭ್ಯಾಸ ಮಾಡಿಸಲಿಲ್ಲ. ಅಂದರೆ ನಾನು ಎದ್ದು ಬಂದ ನಂತರ ಅವನಿಗೆ ಫೀಡ್ ಮಾಡ್ತಾ ಕೂತ್ಕೊಂಡ್ರೆ ಮಿನಿಮಮ್ ಅರ್ಧ ಗಂಟೆ ಅದಕ್ಕೇ ಬೇಕಾಗ್ತದೆ. ಹಾಗಾಗಿ ಅವನನ್ನೇನಿದ್ರು ಕೂಡ ಹೀಗೇ ಎತ್ತಿಕೊಂಡು ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಮುದ್ದು ಮಾಡುವಂಥದ್ದು ಅಷ್ಟು ಮಾತ್ರ. ಹಾಗೆ ಅವನನ್ನು ನಾನೀಗ ಟಿ ವಿ ಹಾಕಿ ಕುತ್ಕೊಳಿಸಿದ್ದೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನೀರು ದೋಸೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆಯೇ ನಮ್ಮ ಸಿಯೋನಿಗೆ ನೀರು ದೋಸೆ ಇಳಿಯೋದಿಲ್ಲ. ಹಾಗೆ ನಾನು ಸ್ವಲ್ಪ ಪಾಸ್ತಾವನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಇವಾಗ ವೈಟ್ ಸಾಸಲ್ಲಿ ಮಾಡ್ತೇನೆ ಅಂತ ಹೇಳಿ. ಎಗ್ ಹಾಕಿದರೆ ಅವನು ತಿನ್ನೋದಿಲ್ಲ ಅಲ್ಲ, ಹಾಗೆ ವೈಟ್ ಸಾಸಲ್ಲಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಪಾಸ್ತಾ ಬಾಯ್ಲ್ ಮಾಡಿ ಇಟ್ಕೊಂಡ್ರೆ ಮತ್ತೆ ರೆಡಿ ಮಾಡ್ಕೊಳ್ಳುವಂಥದ್ದು ಈಸಿ. ಹಾಗೆ ನಾನೀಗ ಎರಡೂ ಗ್ಯಾಸ್ ಕೂಡ ಅಲ್ಲಿ ಫುಲ್ ಇರೋದ್ರಿಂದ ಮೇಲೆ ಇನ್ನೊಂದು ಕಿಚನ್ ಉಂಟಲ್ಲ, ಅಲ್ಲಿ ಬಂದು ಪಾಸ್ತಾವನ್ನು ಕುಕ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಚಿಕನ್ ಇದು ಕೂಡ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ. ಹಾಗೆ ನಾನಿವತ್ತು ಪಾಸ್ತಾ ಆ್ಯಸ್ ಯೂಶ್ವಲ್ ನಾನು ಮಾಡುವಂಥದ್ದು ಡಿಸೈನೋದ ಹೋಲ್ ವೀಟ್ ಪಾಸ್ತಾ, ಡ್ಯೂರಮ್ ವೀಟಿನ ಒಂದು ಪಾಸ್ತಾ ಇದು. ಇದರಲ್ಲಿ ಒಳ್ಳೆ ಪ್ರೋಟೀನ್ನ ಸೋರ್ಸ್ ಇದ್ದು ಕೊಲೆಸ್ಟ್ರಾಲ್ ಎಲ್ಲ ಏನು ಕೂಡ ಇರೋದಿಲ್ಲ, ಹಾಗೂ ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್ ಯಾವುದೂ ಇಲ್ಲದೆ 100% ವೆಜಿಟೇರಿಯನ್ ಆಗಿದೆ. ಹಾಗೂ ಕುಕ್ ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಇವತ್ತಿನ ಪಾಸ್ತಾ ಮಾಡಲಿಕ್ಕೆ ನಾನಿಲ್ಲಿ ಅಗಾರೋರವರ ರಾಯಲ್ ಹನಿಕೋಮ್ ಕಡಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಟ್ರೈಪ್ಲೈ ಕಡಾಯಿ ಆಗಿದ್ದು 2.25 ಲೀಟರ್ ಕೆಪಾಸಿಟಿ ಕೂಡ ಇದೆ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಎರಡರದ್ದು ಕೂಡ ನೀವು ಬೇಕಾದರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಸಿಂಪಲ್ ಆಗಿ ಮಾಡ್ತಾ ಇರುವಂಥದ್ದು ವೈಟ್ ಸಾಸ್ ಇದು ಪಾಸ್ತಾ. ಹಾಗೆ ಸ್ವಲ್ಪ ಬಟರ್ ಹಾಕಿ ಅದಕ್ಕೆ ಸ್ವಲ್ಪ ಗಾರ್ಲಿಕ್, ನನ್ನ ಮಕ್ಕಳು ವೆಜಿಟೇಬಲ್ಸ್ ಎಲ್ಲ ತುಂಬ ದೂರ, ಹಾಗಾಗಿ ಗಾರ್ಲಿಕ್ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೂ 1 ಟೀ ಸ್ಪೂನ್ ಮೈದಾಗೆ 1 ಲೋಟ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸಕ್ಕರೆ, ಪೆಪ್ಪರ್ ಮತ್ತು ಸೀಸನಿಂಗ್ಸನ್ನು ಹಾಕಿ ಸ್ವಲ್ಪ ಚೀಸನ್ನು ಹಾಕಿದ್ದೇನೆ. ಹಾಗೂ ಸಾಸ್ ತಿಕ್ಕಾಗ್ತಾ ಇರುವ ಹಾಗೆಯೇ ಇದಕ್ಕೆ ಪಾಸ್ತಾವನ್ನು ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಜಸ್ಟ್ ಒಂದು ಚಿಕ್ಕ ಬಾಯ್ಲ್ ಬಂದ ನಂತರ ಪಾಸ್ತಾ ರೆಡಿಯಾಗಿದೆ ಅಂತ ಹೇಳಿ. ಪಾಸ್ತಾ ಎಲ್ಲ ರೆಡಿ ಮಾಡಿ ಆದ ನಂತರ ಸಿಯೋನಿಗೆ ತೋರಿಸಿದ್ರೆ ಅವನಿಗೆ ಬೇಡ ಅಂತ. ಅವನಿಗೆ ಇಲ್ಲಿ ಬ್ರೆಡ್ ಕಾಣಿಸ್ತು ಬಂದಾಗ. ಆಲ್ರೆಡಿ ನಾನು ಬ್ರೆಡ್ ಇದು ಪ್ಯಾಕೆಟ್ ಇಲ್ಲಿ ಇಟ್ಟಿದ್ದಲ್ಲ, ಬ್ರೆಡ್ ಅಂದರೆ ಆಯಿತು ಅವನಿಗೆ. ನೆನ್ನೆಯಿಂದ ಅದನ್ನೇ ತಿಂತಾ ಇದ್ದಾನೆ. ನೆನ್ನೆ ನೈಟ್ ಕೂಡ ಊಟಕ್ಕೆ ಅದನ್ನೇ ತಿಂದಂಥದ್ದು. ಹಾಗೆ ಒಳ್ಳೆಯದಲ್ಲ ಅಲ್ಲ ಬ್ರೆಡ್, ಅದಕ್ಕೆ ನಾನು ಪಾಸ್ತಾವನ್ನು ರೆಡಿ ಮಾಡಿದಂಥದ್ದು. ಬಟ್ ಅವನಿಗೆ ಇಳಿತಾ ಇಲ್ಲ. ಹಾಗೆ ಅದನ್ನು ನಾನೇ ಮತ್ತೆ ಒಂದು 10 ಗಂಟೆ ಆಗುವಾಗ ತಿಂತೇನೆ ಅಂತ ಹೇಳಿ, ಇಲ್ಲಾಂದರೆ ಮಗುವಿಗೆ ಕೊಡ್ತೇನೆ. ಹಾಗೆ ಅವನಿಗೆ ಬ್ರೆಡ್ ಸ್ವಲ್ಪ ಬಟರ್ ಹಾಕಿ ಕೊಟ್ಟು, ಇವತ್ತು 8 ಗಂಟೆಗೆ ಒಂದು ಕೇಕ್ ಡೆಲಿವರಿ ಇತ್ತು. ಹಾಗೆ ಹಸ್ಬೆಂಡ್ ಹತ್ರ ಕೇಕನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೇನೆ. ನಾನು ಕೂಡ ಕೂತ್ಕೊಂಡು ಬ್ರೇಕ್ಫಾಸ್ಟನ್ನು ತಿಂತೇನೆ ಅಂತ ಹೇಳಿ. ಸಿಯೋನಿಗೆ ಅಂತ ಹೇಳಿ ನಾನಿಲ್ಲಿ ಫಸ್ಟಿಗೆ ಕರಿ ಹಾಕಿ ತಗೊಂಡು ಹೋಗಿದ್ದೆ ನೀರು ದೋಸೆಯನ್ನು. ಅವನಿಗೆ ಇಳಿಲಿಲ್ಲ. ಅದಾದ ನಂತರ ಜೇನನ್ನು ಹಾಕಿ ತಗೊಂಡೋದೆ, ಅದು ಸಹ ತಿನ್ನಲಿಲ್ಲ. ಹಾಗೆ ಇನ್ನು ಜೇನು ಅಷ್ಟು ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ನಾನೇ ಇವಾಗ ನೀರು ದೋಸೆಯನ್ನು ಜೇನಲ್ಲಿ ಮುಳುಗಿಸಿ ತಿಂತಾ ಇದ್ದೇನೆ. ಆ್ಯಕ್ಚುಲಿ ಕಸ್ಟಮರ್ 7:30ಗೆ ಡೆಲಿವರಿ ಕೇಳಿದರು. ನಾನು ಅವ್ರ ಹತ್ರ ಹೇಳಿದ್ದೆ ಸ್ವಲ್ಪ ಲೇಟ್ ಕೊಟ್ಟರೆ ಆಗ್ಬೋದಾ ಅಂತ ಹೇಳಿ. ಹಾಗೆ 8 o'clockಗೆ ಹೇಳಿದರು. ಹಾಗೆ 8 o'clockಗೆ ಈಗ ತಗೊಂಡು ಹೋಗಿದ್ದಾರೆ. ಸ್ವಲ್ಪ ಚಿಕನ್ ಮತ್ತು ಸ್ವಲ್ಪ ಪೊಟ್ಯಾಟೊ ಹಾಕುವ ಅಂತ ಹೇಳಿ ಚಿಕನ್ ಸ್ವಲ್ಪನೇ ಇದ್ದಂಥದ್ದು. ನಮ್ಮ ಮಕ್ಕಳಿಗೆ ಸ್ಪೆಷಲಿ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಎಲ್ಲ ಇದ್ದಾರೆ ಆದರೆ ನಾವು ಈ ರೀತಿ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅವರಿಗೆ ತಿಳಿಸುವಂಥದ್ದು ಒಳ್ಳೆಯದು. ನೋ ಮ್ಯಾಟರ್ ಗರ್ಲ್ ಆಗಿರ್ಬೋದು, ಬಾಯ್ ಆಗಿರ್ಬೋದು, ಆಯಿತಾ? Is it a good touch or bad touch? Bad touch. Is it a good touch or bad touch? Good touch. Yes. Is it a good touch or bad touch? Bad touch. Is it a good touch or bad touch? Bad touch. Is it a good touch or bad touch? Bad. High five. It's good touch, sir. Yes, it is good touch. High five. Giving high five is a good touch. Then, is it a good touch or bad touch? Bad touch. Good boy, Sion. These are the
private parts. These are the private parts. Nobody should touch. ಈ ರೀತಿ ಗುಡ್ ಟಚ್ ಬ್ಯಾಡ್ ಟಚ್ ವಿಷಯದಲ್ಲಿ ಯಾಕೆ ಎರಡೂ ಜೆಂಡರ್ನ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿದರೆ, ಈಗಿನ ಒಂದು ನ್ಯೂಸ್ ಎಲ್ಲ ನೀವು ನೋಡ್ಬೋದು, ಅಥವಾ ಈಗಿನ ಒಂದು ಸಮಾಜದಲ್ಲಿ ಎಲ್ಲ ರೀತಿಯಾಗಿ ಕಿರುಕುಳ ಕೊಡುವಂಥ ಜನ ಇದ್ದಾರೆ ಆಯಿತಾ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಅವರಂದರೆ ಅವ್ರದ್ದು ಮಾನಸಿಕವಾಗಿ ಅಸ್ವಸ್ಥವಾಗಿರುವಂಥ ಜನರು ಅವರೆಲ್ಲ. ಸೊ ಹಾಗಾಗಿ ಚಿಕ್ಕ ಮಕ್ಕಳನ್ನು ಸಹ ಬಿಡೋದಿಲ್ಲ. ಹಾಗೆ ನಾನು ಉಂಟಲ್ಲ, ಚಿಕ್ಕವನಿರುವಾಗ ಅಂದರೆ ಅವನು ಒಂದು LKGಗೆ ಹೋಗಲಿಕ್ಕೆ ಮುಂಚೆನೇ ಅವನಿಗೆ ನಾನು ಯಾವುದು ಗುಡ್ ಟಚ್, ಯಾವುದು ಬ್ಯಾಡ್ ಟಚ್, ಈವನ್ ನಾನೇ ಈಗ ಕೆಲವೊಮ್ಮೆ ನಾನು ಅವನನ್ನು ಟೆಸ್ಟ್ ಮಾಡುವಂಥದ್ದು. ಅಂದರೆ ನಾನು ಮುಟ್ಟಿದರೆ ಅವನಿಗೆ ಇದು ಕರೆಕ್ಟ್ ಗೊತ್ತಾಗ್ತದಾ, ಅವನಿಗೆ ಬ್ಯಾಡ್ ಟಚ್ ಅಂತ ಹೇಳಿ ಫೀಲ್ ಆಗ್ತದಾ ಅಂತ ಹೇಳಿ. ಸೊ ನಾನು ಅವನನ್ನು ಇನ್ಅಪ್ರೋಪ್ರಿಯೇಟಾಗಿ ಟಚ್ ಮಾಡಿದರೆ ಅವನು ಸಡನ್ನಾಗಿ ಹೇಳ್ತಾನೆ, ಏಯ್ ಮಮ್ಮಿ ಬ್ಯಾಡ್ ಟಚ್ ಅಂತ ಹೇಳಿ ಹೇಳ್ತಾನೆ ನನಗೆ. ಸೊ ಕೆಲವೊಮ್ಮೆ ಸ್ನಾನ ಮಾಡಿಸುವಾಗ ಕೂಡ ಹೇಳ್ತಾನೆ, ಮಮ್ಮಿ ಬ್ಯಾಡ್ ಟಚ್ ಅಂತ. ಅದಕ್ಕೆ ನಾನು ಹೇಳಿದ್ದು, ನಾನು ಸೋಪ್ ಹಾಕಿ ಉಜ್ಜದೇ ಇದ್ದರೆ ಬೇರೆ ಯಾರು ತೊಳಿತಾರೆ ಅಲ್ವಾ. ಸೊ ಅದಕ್ಕೆ ಬ್ಯಾಡ್ ಟಚ್ ಅಂತ ಹೇಳಿದರೆ ಹೇಳೋದು, ಮಮ್ಮಿ ಮುಟ್ಟಿದರೆ ಪರವಾಗಿಲ್ಲ. ಮತ್ತು ಇವನ್ ಕಿಸ್ ಮಾಡುವಂಥದ್ದು, ಕೆಲವರು ಕಿಸ್ ಕೊಡೋದು ಅಂತ ಹೇಳಿದರೆ ಕೆನ್ನೆಗೆ ಕಿಸ್ ಕೊಡಲೇಬಾರ್ದು ಯಾರಿಗೂ ಸಹ, ಆದರೂ ಕೂಡ ಲಿಪ್ಪಿಗೆಲ್ಲ ಕಿಸ್ ಕೇಳ್ತಾರೆ. ಹಾಗಾಗಿ ಅದನ್ನು ಸ್ಪೆಷಲಿ ಮಕ್ಕಳಿಗೆ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾರೆ ಆದರೆ ಮನೆಯಿಂದ ಯಾವಾಗ ನೀವು ಹೊರಗಡೆ ಕಳಿಸ್ತೀರ ಅಥವಾ ಮನೆಯಲ್ಲೇ ಇರುವಾಗ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದಾರೆ ಆದರೆ ಆಗಿಂದನೇ, ಆ ಏಜಿಂದನೇ ಅವರಿಗೆ ಯಾವುದು ಅಪ್ರೋಪ್ರಿಯೇಟ್ ಟಚ್, ಯಾವುದು ಇನ್ಅಪ್ರೋಪ್ರಿಯೇಟ್ ಟಚ್, ಯಾವುದು ಗುಡ್ ಟಚ್, ಯಾವುದು ಬ್ಯಾಡ್ ಟಚ್, ಅದೆಲ್ಲದರ ಬಗ್ಗೆ ಹೇಳ್ಕೊಡ್ಬೇಕು. ತುಂಬಾ ಇಂಪಾರ್ಟೆಂಟ್ ಈಗಿನ ಒಂದು ಜನ್ರೇಷನಲ್ಲಿ ಮಕ್ಕಳಿಗೆ ಅದು ಗೊತ್ತಿರಲೇಬೇಕು. ಹಾಗೂ ಮಕ್ಕಳ ಹತ್ರ ನೀವು ಖಾಲಿ ಗುಡ್ ಟಚ್ ಬ್ಯಾಡ್ ಟಚ್ ಹೇಳಿಕೊಟ್ರೆ ಸಾಕಾಗೋದಿಲ್ಲ, ಕೇಳಬೇಕು, ಅಪರೂಪಕ್ಕೊಮ್ಮೆ ಕೇಳಬೇಕು. ಯಾರಾದರೂ ನಿನಗೆ ಬ್ಯಾಡ್ ಟಚ್ ಮಾಡಿದ್ರಾ, ಸ್ಪೆಷಲಿ ಈಗ ಬಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸಲ್ಲೆಲ್ಲ ನೀವು ಟ್ರಾವೆಲ್ ಮಾಡಿಸ್ತಾ ಇದ್ದೀರಾ ಆದರೆ ಮಕ್ಕಳನ್ನು ಕೇಳಬೇಕು. ಅಂದರೆ ನೀವು ಫ್ರೆಂಡ್ಲಿಯಾಗಿದ್ದು, ತುಂಬ ಫ್ರೆಂಡ್ಲಿಯಾಗಿ ನೀವು ಅವ್ರನ್ನ ಟ್ರೀಟ್ ಮಾಡಿ ಕೇಳ್ತಿರಾದರೆ, ಹಾಗೇನಾದರೂ ಅವರಿಗೆ ಇನ್ಅಪ್ರೋಪ್ರಿಯೇಟ್ ಟಚಿಂಗ್ ಅಂತ ಹೇಳಿ ಫೀಲ್ ಆಗಿದೆ ಆದರೆ ಅವರು ಖಂಡಿತವಾಗಿ ಹೇಳ್ತಾರೆ. ಮತ್ತು ಯಾರಾದರೂ ನಿನಗೆ ಸೀಕ್ರೆಟ್ಸ್ ಹೇಳ್ತಾ ಇದ್ದಾರಾ ಅಂದರೆ, ಯಾರಾದರೂ ನಿನ್ನ ಹತ್ರ ಹೇಳ್ತಾ ಇದ್ದಾರೆ ಇದನ್ನು ಸೀಕ್ರೆಟಾಗಿ ಕೀಪ್ ಮಾಡು ಅಂತ ಎಲ್ಲ ಹೇಳಿ, ಯಾವುದಾದ್ರೂ ಸೀಕ್ರೆಟ್ಸ್ ಇದೆಯಾ, ಮಮ್ಮಿ ಡ್ಯಾಡಿ ಹತ್ರ ಯಾವುದೂ ಸೀಕ್ರೆಟ್ಸ್ ಇಡಲಿಕ್ಕಿಲ್ಲ, ಅದರ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳಬೇಕಾಯ್ತು. ಅದು ತುಂಬ ಇಂಪಾರ್ಟೆಂಟ್. ಒಂದು, ಮಮ್ಮಿ ಡ್ಯಾಡಿಯಿಂದ ಯಾವುದೇ ಸೀಕ್ರೆಟ್ಸನ್ನು ಮುಚ್ಚಿಡುವ ಹಾಗಿಲ್ಲ. ನಿನಗೆ ಯಾರಾದರೂ ಟಚ್ ಮಾಡೋದು ಅಂದರೆ ಕರೆಕ್ಟಾಗಿ ನಿನಗೆ ಕಂಫರ್ಟೇಬಲ್ ಆಗಿ ಅವ್ರು ನಿನ್ನನ್ನು ಟ್ರೀಟ್ ಮಾಡ್ತಾ ಇಲ್ಲ ಆದರೆ ಅದರ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಸೀಕ್ರೆಟ್ಸ್ ಹೇಳ್ತಾ ಇದ್ದಾರೆ ಆದರೆ ಅದರ ಬಗ್ಗೆ ಆಗಿರ್ಬೋದು, ಟಚ್ನ ಬಗ್ಗೆ ಆಗಿರ್ಬೋದು. ಸೊ ಇದರ ಬಗ್ಗೆ ಎಲ್ಲ ಮಕ್ಕಳಿಗೆ ನಾವು ಅಂದರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಹೇಳಿಕೊಡಬೇಕು. ಇಲ್ಲಿ ಚಿಕನ್ ಕರಿಗೆ ನಾನು ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಮಸಾಲವನ್ನು ರೆಡಿ ಮಾಡಿಕೊಂಡು ಅನ್ನ ಕೂಡ ಚೈನಾ ಪಾಟಲ್ಲಿ ಇಡ್ತಾ ಇದ್ದೇನೆ. ಇದರಲ್ಲಿಟ್ಟರೆ 1-2 ಗಂಟೆಯಲ್ಲಿ ಅನ್ನ ರೆಡಿ ಆಗ್ತದೆ. ಒಮ್ಮೆ ಅನ್ನ ಅಕ್ಕಿ ಹಾಕಿ ಕುದಿಸಿದ ನಂತರ ಇದರಲ್ಲಿ ಇಟ್ಟರೆ ಆಯಿತು. ಟೈಟು ಮುಚ್ಚಿ ಇಟ್ಟರೆ ಇದರಲ್ಲಿ ಅಂದರೆ ಆ ಒಂದು ಬಿಸಿಯಲ್ಲಿ ಸಹ ಹೋಗೋದಿಲ್ಲ, ಹಾಗಾಗಿ ಚೆನ್ನಾಗಿ ಕುಕ್ ಆಗ್ತದೆ, ಗ್ಯಾಸ್ ಸಹ ಉಳಿತದೆ ತುಂಬ. ಹಾಗೆ ನಾನಿಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ದೆ. ಮಸಾಲ ತಣ್ಣಗಾದ ನಂತರ ಅದನ್ನು ಗ್ರೈಂಡ್ ಕೂಡ ಮಾಡಿಕೊಂಡು ಈಗ ಒಗ್ಗರಣೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ಟೈಮ್ನಲ್ಲಿ ಮಗು ಎಚ್ಚರ ಇದ್ದಾನೆ, ಟಿ ವಿ ನೋಡ್ತಾ ಇದ್ದ. ಹಾಗೆ ನನ್ನ ಹಿಂದೆನೇ ಇರುವಂಥದ್ದಲ್ಲ, ಕಿಚನಿಗೆ ಬಂದರೆ ಎಲ್ಲ ಎಳ್ದು ಹಾಕ್ತಾನೆ ಅಂತ ಹೇಳಿ ಅವನಿಗೆ ನಾನು ಹೊಸ ಟಾಯ್ಸನ್ನು ಕೊಟ್ಟು ಬಂದಿದ್ದೆ. ಬಟ್ ಅವನು ಬಂದಿದ್ದಾನೆ ಈಗ ಮೇಲೆ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ. ನನಗೆ ಈಗ ಜಾಸ್ತಿ ಹೊತ್ತು ನಿಲ್ಲಿಕ್ಕಾಗೋದಿಲ್ಲ, ಯಾಕಂದರೆ ನನ್ನ ವೆಯ್ಟ್ ಈ ಸಲ ತುಂಬ ಜಾಸ್ತಿ ಆಗ್ತಾಯಿದೆ, ತುಂಬ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ನಾನು. ಡಯಾಬಿಟಿಸ್ ಏನು ಕೂಡ ಇಲ್ಲ ನನಗೆ, ಜೆಸ್ಟೇಷನಲ್ ಡಯಾಬಿಟಿಸ್ ಆಗಿರ್ಬೋದು ಅಥವಾ BP ಆಗಿರ್ಬೋದು ಏನು ಕೂಡ ಇಲ್ಲ. ಸ್ಟಿಲ್ ವೆಯ್ಟ್ ಮಾತ್ರ ಉಂಟಲ್ಲ, ಅಂದರೆ ಅಂಡರ್ ಕಂಟ್ರೋಲ್ ಇಲ್ಲವೇ ಇಲ್ಲ. ನಾನೇನು ಹಾಗೆ ಒಟ್ರಾಶಿ ಏನು ಕೂಡ ತಿಂತಾ ಇಲ್ಲ. ಅದು ಮತ್ತು ನಾನು ದಿನದಲ್ಲಿ ಎಷ್ಟು ನಡೀತೇನೆ ಅಂತ ಹೇಳಿದರೆ ತುಂಬ ನಡೀತೇನೆ, ತಿರುಗಾಡ್ತಾನೆ ಇರ್ತೇನೆ, ಕೆಲಸ ಮಾಡ್ತಾನೆ ಇರ್ತೇನೆ. ಸ್ಟಿಲ್ ನಂದು ವೆಯ್ಟ್ ಸ್ವಲ್ಪ ಅಂದರೆ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇರೋದ್ರಿಂದ ಮೊನ್ನೆ ನಮ್ಮ ಅಂದರೆ ಈ ಪ್ರೈಮರಿ ಹೆಲ್ತ್ ಕ್ಲಿನಿಕ್ಕಿಂದ ಕೂಡ ಅವ್ರು ಕೇಳ್ತಾಯಿದ್ರು ಯಾಕೆ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿ. ಗೊತ್ತಿಲ್ಲ ನನಗೆ ರೀಸನ್ನ. ಈ ವೀಕ್ ಎಂಡಲ್ಲಿ ನನಗೆ ಅಂದರೆ ಈ 20th ಟೆಸ್ಟ್ ಇದೆ, ಅಂದರೆ ಸ್ಕ್ಯಾನ್ ಇದೆ. ಅದರಲ್ಲಿ ಮಗುವಿನ ವೆಯ್ಟ್ ಎಷ್ಟಿದೆ ಮತ್ತು ನಂದು ವೆಯ್ಟ್ ಎಷ್ಟಿದೆ ಮತ್ತು ಏನಾದರೂ ಬ್ಲಡ್ ವರ್ಕ್ ಎಲ್ಲ ಏನಾದರೂ ಕೊಟ್ಟರೆ ಅದರಲ್ಲಿ ಗೊತ್ತಾಗಬೇಕಷ್ಟೇ. 5ನೇ ತಿಂಗಳಲ್ಲಿ ಕೊಟ್ಟಂಥದ್ದು, ಅದರ ನಂತರ ಬ್ಲಡ್ ವರ್ಕ್ ಏನು ಕೂಡ ಕೊಡಲಿಲ್ಲ ಇನ್ನೂ ಸಹ. ಹಾಗೆ ನನ್ನ ಚಿಕನ್ ಕರಿ ಇಲ್ಲಿ ರೆಡಿ ಆಗ್ತಾ ಇದೆ. ಇನ್ನು ಕಿಚನನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಳ್ಬೇಕು. ಎಷ್ಟು ಕಡಿಮೆ ಜನ ಇದ್ದರು. ಈಗ ಅತ್ತೆ ಮಾವ ಎಲ್ಲ ಇಲ್ಲ ಅಲ್ಲ, ಒಂದು ವಾರ ಅವರು ಮಗಳ ಮನೆಗೆ ಹೋಗಿದ್ದರು, ಒಂದು ವಾರ ನಂತರ ಬಂದಂಥದ್ದು. ಆದರೆ ಸಹ ಅವರಿದ್ದಾಗ ಎಷ್ಟು ಪಾತ್ರೆ ಬೀಳ್ತಾಯಿತ್ತು ಅಷ್ಟೇ ಪಾತ್ರೆ ಬೀಳುವಂಥದ್ದು, ಅದರಲ್ಲಿ ಏನು ಸಹ ಹೆಚ್ಚು ಕಡಿಮೆ ಇಲ್ಲ. ಮಕ್ಕಳಿರುವ ಮನೆಯಲ್ಲಿ ಮತ್ತೆ ಹೇಳಬೇಕಂತ ಇಲ್ಲ ಅಲ್ಲ.
ಹಾಗೆ ನನಗೆ ಸುಸ್ತಾಗ್ತಾಯಿತ್ತು ಅಂತ ಹೇಳಿ ನಾನೊಮ್ಮೆ ಬ್ಲಡ್ ಪ್ರೆಷರ್ ಚೆಕ್ ಮಾಡುವಂಥ. ಮೊನ್ನೆಯಿಂದ ನನಗೆ ತುಂಬ ತಲೆನೋವು ಆಗುವಂಥದ್ದು, ಆಗಾಗ ತಲೆನೋವು ಬರುವಂಥದ್ದು. ತಲೆನೋವು ಬಂದರೆ ಬಿ ಪಿ ಹೆಚ್ಚಿದ್ದರೆ ಅದೊಂದು ಸಿಮ್ಟಮ್ ಆಯಿತಾ ಪ್ರೆಗ್ನೆನ್ಸಿ. ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ, ಆದರೆ ಪ್ರೆಗ್ನೆಂಟ್ ಅಂತ ಅಲ್ಲ, ನಾರ್ಮಲಿ ಬಿ ಪಿ ಜಾಸ್ತಿ ಆಯಿತು ಅಂತ ಹೇಳಿದರೆ ನಿಮಗೆ ಮೇನ್ ಸಿಮ್ಟಮ್ ಬರುವಂಥದ್ದು ತಲೆನೋವು ಬರುವಂಥದ್ದು, ತಲೆ ಸುತ್ತು ಬರುವಂಥದ್ದು. ಸೊ ಆ ಟೈಮ್ನಲ್ಲೊಮ್ಮೆ ಚೆಕ್ ಮಾಡಬೇಕು. ನನಗೆ ನಾರ್ಮಲ್ ಇತ್ತು. ಸ್ಟಿಲ್ ನಾನು ಆಗಾಗ ಚೆಕ್ ಮಾಡ್ತಾ ಇರ್ತೇನೆ, ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳಿ. ಅಷ್ಟು ಮಾಡೋದ್ರೊಳಗೆ ಇಲ್ಲಿ ವೈಪ್ಸನ್ನು ತಂದು ವೈಪ್ಸಿದ್ದು ಪ್ಯಾಕೆಟ್ ತಗೊಂಡು ಬಂದು ಎಲ್ಲ ವೈಪ್ಸ್ ಕೆಳಗೆ ಹಾಕಿದ್ದಾನೆ. ನನಗೆ ಒಳ್ಳೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಬಂದು ನೋಡುವಾಗ ಇಲ್ಲಿ ವೈಪ್ಸ್ ಎಲ್ಲ ಎಳೆದು ಹಾಕಿದ್ದಾನೆ. ಇನ್ನು ಒಮ್ಮೆ ಇದನ್ನು ನೆಲಕ್ಕೆ ಹಾಕಿ ಡಸ್ಟೆಲ್ಲ ಮಾಡಿದ ನಂತರ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನು ಈ ಫರ್ನಿಚರೆಲ್ಲ ಕ್ಲೀನ್ ಮಾಡಲಿಕ್ಕೆ ಮತ್ತು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇನೆ. ಅದಕ್ಕೆ ನಾನು ಇದನ್ನು ಪುನಃ ಇದೇ ಪ್ಯಾಕೆಟಲ್ಲಿ ಹಾಕಿ ತೆಗೆದಿಡುವಂಥದ್ದು. ಅವನಿಗೆ ಗೊತ್ತು ನಾನು ಇದನ್ನು ಈ ರೀತಿ ಮಾಡ್ತಾನೆ ಆದರೆ ನೋ ಹೇಳ್ತೇನೆ, ಮಾಡಬಾರ್ದು ಹೇಳ್ತೇನೆ ಅಂತ ಹೇಳಿ. ಹಾಗೆ ನಾನು ಬರುವಾಗನೇ ಅವನಿಗೆ ನಗು ಬರುವಂಥದ್ದು, ಅಂದರೆ ನಾನು ಆಲ್ರೆಡಿ ಮಾಡಿ ಆಗಿದೆ ಅಂತ ಹೇಳಿ. ಟಿ ವಿ ಹತ್ರ ಮೇಲೆ ಹತ್ತಿ ಉಂಟಲ್ಲ ಎಲ್ಲ ಒತ್ತಿ ಇಡ್ತಾನೆ. ಹಾಗೆ ಆದಷ್ಟು ಅವನನ್ನು ದೂರ ಇಡುವಂಥದ್ದು. ಆದರೆ ಅಲ್ಲಿ ಒಂದು ಅಂದರೆ ಅವನಿಗೆ ಏನು ಮಾಡೋದಲ್ಲ, ಅಲ್ಲಿ ಓಪನ್ ಇರೋದ್ರಿಂದ ಬೇರೆ ಯಾವುದೇ ಉಪಾಯ ಇಲ್ಲ ನನಗೆ. ನಾನು ಸ್ವಲ್ಪ ಚಿಕನ್ ಕರಿ ಮತ್ತು ನೀರು ದೋಸೆನ ತಗೊಂಡು ಬಂದಿದ್ದೆ. ಹಸಿವಾಗ್ತಾಯಿತ್ತು. ಪಾಸ್ತಾ ನಾನು ಆಲ್ರೆಡಿ ಸ್ವಲ್ಪ ತಿಂದಿದ್ದೇನೆ, ಆದರೆ ನನಗೆ ಕೂಡ ಇವತ್ತು ಯಾಕೋ ಹಿಡಿಸಲಿಲ್ಲ, ನನಗೆ ತಿನ್ನಲಿಕ್ಕೆ ಮನಸ್ಸಾಗಲಿಲ್ಲ. ಹಾಗೆ ನಾನು ಚಿಕನ್ ಕರಿ ಸ್ವಲ್ಪ ಖಾರ ತಿನ್ನಬೇಕಂತ ಆಗ್ತಾಯಿತ್ತು. ಅದಷ್ಟು ಖಾರ ಇಲ್ಲಲ್ಲ, ಮಕ್ಕಳಿಗೆ ಮಾಡಿದ್ದಲ್ಲ. ಹಾಗೆ ನಾನೊಂದು ದೋಸೆ ತಿಂದಾಗ ಇವನಿಗೆ ಸಹ ದೋಸೆನೇ ಬೇಕಂತೆ. ಅವನಿಗೆ ಪಾಸ್ತಾ ಕೊಟ್ಟೆ, ಅವನಿಗೆ ಬೇಡ ಹೇಳ್ದೆ. ಹಾಗೆ ಪುನಃ ನಾನು ಅವನಿಗೊಂದು ದೋಸೆಯನ್ನು ಸ್ವಲ್ಪ ಜೇನನ್ನು ಹಾಕಿ ತಂದಿದ್ದೇನೆ. ಈ ಕುಷನನ್ನು ಯಾವಾಗ ನೋಡಿದರೂ ದೂಡಿ ಹಾಕುವಂಥದ್ದು. ದಿನದಲ್ಲಿ ನಾನೊಂದು 8-10 ಸಲ ಈ ರೀತಿಯಲ್ಲಿ ಇಡ್ತೇನೆ, ಆದರೆ ಸಹ ಬಂದು ದೂಡಿ ಹಾಕುವಂಥದ್ದು. ಮೊನ್ನೆ ಏನಾಯ್ತು ಅಂತ ಹೇಳಿದರೆ, ಇಡೀ ಮನೆ ನಾನು ಕ್ಲೀನ್ ಮಾಡಿದೆ, ಎಲ್ಲ ಕ್ಲೀನೆಲ್ಲ ಆಗಿ ಅವತ್ತು ನನಗೆ ಆ್ಯಕ್ಚುಲಿ ಅಡುಗೆ ಸಹ ಇತ್ತು. ಹಾಗೆ ನಾನು ಮಗು ಮಾತ್ರ ಇದ್ದದ್ದು, ಹಸ್ಬೆಂಡ್ ಮಧ್ಯಾಹ್ನ ಬರೋದಿಲ್ಲ ಅಂತ ಗೊತ್ತಿತ್ತು. ಹಾಗೆ ನಾವೇ ಇರುವಾಗ ಸಿಯೋನ್ ಸಹ ಸ್ಕೂಲಿಗೆ ಹೋಗ್ತಾನಲ್ಲ, ಯಾಕೆ ಎಕ್ಸ್ಟ್ರಾ ಅಡುಗೆ ಮಾಡೋದು ಅಂತ ಹೇಳಿ ನಾನೇನು ಸಹ ಮಾಡಿರಲಿಲ್ಲ. ಮತ್ತು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಗುಡಿಸಿ ಎಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿದ್ದೆ. ಅವನಿಗೆ ನಿದ್ದೆ ಬರ್ತಾಯಿತ್ತು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ತಾನೇನೋ ಅಂತ ಹೇಳಿ ಇವನನ್ನು ಕೆಳಗೆ ಬಿಟ್ಟಿದ್ದೆ. ಆಟಾಡಿ ಎಲ್ಲ ಸ್ಪ್ರೆಡ್ ಮಾಡಿ ಹಾಕಿದ್ದೆ ಟಾಯ್ಸನ್ನೆಲ್ಲ. ಮತ್ತು ಈ ಸೋಫಾದು ಕುಷನನ್ನು ಸಹ ದೂಡಿ ಹಾಕಿ ಎಲ್ಲ ಮೇಲೆ ಕೆಳಗೆ ಮಾಡಿ ಎಲ್ಲ ಎಳೆದಾಕಿದ್ದ. ಯಾವಾಗ ಎಷ್ಟು ಕ್ಲೀನ್ ಮಾಡಿ ಇಟ್ಟಿರ್ತೇವೆ, ಎಷ್ಟು ಚೆಂದ ಇಟ್ಟಿರ್ತೇವೆ ಮನೆಗೆ, ಒಂದು ನೊಣ ಸಮೇತ ಬರೋದಿಲ್ಲ ಆಯಿತಾ. ಹಾಗೆ ಮಾಡಿ ಇಟ್ಟ ಕೂಡಲೇ ಒಬ್ಬರು ಮನೆ ನೋಡಲಿಕ್ಕೆ ಬರಬೇಕಾ. ಇಲ್ಲಿ ರೂಮಲ್ಲಿ ಸಹ ಹಾಗೆಯೇ, ಅಂದರೆ ಏನು ಸಹ ನಂದು ಏನು ಹೇಳ್ತಾರೆ, ಎಲ್ಲ ಬೆಡ್ರೂಮ್ಸನ್ನು ನೋಡ್ತಾರಲ್ಲ, ಈ ಮಕ್ಕಳಿದ್ದ ಮನೆಯಲ್ಲಿದ್ದರೆ ಉಂಟಲ್ಲ, ಎಷ್ಟೂ ಕ್ಲೀನ್ ಮಾಡಿ ಇಡಿ ನೀವು ಸಾಕಾಗೋದಿಲ್ಲ. ಅಂದರೆ ಒಂದು ಮಗು ಇದ್ದರೂ 3-4 ಮಕ್ಕಳಿದ್ರು ಹಾಗೇನೇ ಆಯಿತಾ. ಮನೆ ಅಂತ ಹೇಳಿದರೆ ಎಲ್ಲ ಅಡಿ ಮೇಲೆ ಮಾಡಿ ಹಾಕಿರ್ತಾರೆ. ಅವರು ಬರುವಾಗ ಉಂಟಲ್ಲ ಕೂತ್ಕೊಳ್ಳಿಕ್ಕೆ ಸರಿ ಕುಷನ್ ಆದರೂ ಉಂಟ ಸೋಫಾ ಮೇಲೆ, ಕುಷನ್ ಸಮೇತ ಇಲ್ಲ. ನನಗೆ ಒಂಥರ ಆಯಿತು. ಅಂದರೆ ಅವರನ್ನು ಈಗ ಬಂದ ನಂತರ ನಾನು ಬಂದು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಅವರು ಆಲ್ರೆಡಿ ಬಂದ ಕೂಡಲೇ ಅವರು ಒಳಗೆ ಬನ್ನಿ ಅಂತ ಕರಿತೇವಲ್ಲ, ಒಳಗೆ ಬನ್ನಿ ಅಂತ ಕರೆಯುವಾಗ ಎಂತ ಹತ್ತುವಲ್ಲಿ ಎಲ್ಲ ಟಾಯ್ಸ್. ಮತ್ತು ಬಂದು ಕೂತ್ಕೊಳ್ಳಿಕ್ಕೆ ನೋಡುವಾಗ ಒಂದು ಸೈಡಿದು ಸೋಫಾದು ಅವನು ಏನು ಮುಟ್ಲಿಕ್ಕೆ ಹೋಗೋದಿಲ್ಲ, ಇನ್ನೊಂದು ಸೈಡಿದೆಲ್ಲ ಅಡ್ಡ ಹಾಕಿದ್ದಾನೆ. ಹಾಗೆ ಅವರು ಕೇಳಿದರು ಮಗು ಮಾಡಿದಿರಬೇಕಲ್ಲ ಅಂತ ಹೇಳಿ, ಹೌದು ಅಂತ ಹೇಳಿದೆ. ಸೊ ಹಾಗೆಯೇ ಮಕ್ಕಳಿರುವ ಮನೆಯಲ್ಲಿ ಕೆಲಸ ಜಾಸ್ತಿ. ನಿದ್ದೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಒಂದು 10-15 ನಿಮಿಷ ನಾನು ವೇಸ್ಟ್ ಮಾಡಿದೆ. ಅಲ್ಲಿ ಅವನು ಮಲಗಲೇ ಇಲ್ಲ. ಹಾಗೆ ಬಂದು ಇಲ್ಲಿ ನೋಡಿ ಮೇಲಿಂದ ಹತ್ತಿ, ಇಷ್ಟು ಮೇಲೆ ಹತ್ತಿ, ಟಿ ವಿ ಸ್ಟ್ಯಾಂಡಿಂದ 2 ಸ್ಟೆಪ್ ಇದೆ ಇಲ್ಲಿ ಹತ್ತಿ ಅಲ್ಲಿದು ಕೀಯನ್ನು ತೆಗೆದು ಹಾಕಿ ಓಪನ್ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ. ಯಾವುದೇ ಕೀ ಸಿಕ್ಕಿದ್ರೂ ಫಸ್ಟ್ ತಂದು ಈ 2 ಡ್ರಾವರನ್ನು ಓಪನ್ ಮಾಡಲಿಕ್ಕೆ ನೋಡುವಂಥದ್ದು. ಒಂದು ಆಲ್ರೆಡಿ ಓಪನ್ ಇದೆ, ಇನ್ನೊಂದರಲ್ಲಿ ಈ ಬಿಲ್ಗಳು ಅದು ಇದು ಎಲ್ಲ ಇನ್ನೂ ಕೂಡ ಮನೆಯದು ಕೆಲವೊಂದು ಬಿಲ್ಲೇನ ಪೇಮೆಂಟ್ ಎಲ್ಲ ಆಗಲಿಲ್ಲ. ಫರ್ನಿಚರ್ ಇದು ಅದು ಇದು ಅಂತೆಲ್ಲ ಬಾಕಿ ಇರ್ತದೆ ಅಲ್ಲ, ಸೊ ಅದರದ್ದು ಬಿಲ್ಗಳೆಲ್ಲ ಇದೆ. ಅದೆಲ್ಲಿಯಾದರೂ ತೆಗೆದು ಹಾಳು ಮಾಡಿದೆ ಅಂತ ಹೇಳಿ ತೆಗೆದಿಟ್ಟಿರುವಂಥದ್ದು. ಈಗ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ, ಆಲ್ಮೋಸ್ಟ್ 1 ವೀಕ್ ಹತ್ರ 1 ವೀಕ್ ಕಂಪ್ಲೀಟ್ ಆಗಲಿಲ್ಲ, ಬಟ್ 1 ವೀಕಿಂದ ನಾನು ಮಗುವಿಗೆ ಹಾಲನ್ನೇ ಕೊಡಲಿಲ್ಲ ಆಯಿತಾ. ಸ್ವಲ್ಪನೂ ಬ್ರೆಸ್ಟ್ ಫೀಡಿಂಗ್ ಮಾಡಿಸಲಿಲ್ಲ. ಈ ಒಂದು ಗಮ್ ಟೇಪ್ ತುಂಬಾ ಯೂಸ್ ಆಯಿತು. ಈ ರೀತಿಯ ಒಂದು 5-6 ಗಮ್ ಟೇಪನ್ನು
ಚೆಂದ ಮಾಡಿ ಕವರ್ ಮಾಡಿ ನಿಪ್ಪಲಿಗೆ ಫುಲ್ ಅರೌಂಡ್ ದ ನಿಪ್ಪಲ್ ಹಾಕಿಬಿಟ್ಟಿದ್ದೇನೆ. ಹಾಗೆ ಅವನಿಗೆ ಅಂದರೆ ನಿಪ್ಪಲ್ಲೇ ಕಾಣಿಸ್ಲಿಲ್ಲ, ಆದರೆ ಎಲ್ಲಿ ಅಂತ ಕುಡಿಯೋದಲ್ಲ ಮಕ್ಕಳು. ಹಾಗೆ ಅವನೊಂದು 2-3 ದಿನ ಕುಡಿಲಿಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಮತ್ತು ನಾನೀಗ ಅವನಿಗೆ ಬಟ್ಟೆ ಲಿಫ್ಟ್ ಮಾಡಲಿಕ್ಕೇ ಬಿಡ್ತಾ ಇಲ್ಲ. ಬಾಟಲಿದು ಹಾಲು ಒಂದು ನೈಟ್ ಮಲಗುವಾಗ ಒಮ್ಮೆ ಕೊಡ್ತೇನೆ ಅಷ್ಟೇ. ಮತ್ತು ಮಧ್ಯದಲ್ಲಿದ್ದರೆ ಅವನು ಕುಡಿಯೋದಿಲ್ಲ, ಬಾಟ್ಲ್ ಕೊಟ್ಟರೆ ನನ್ನ ಮುಖಕ್ಕೇ ತೆಗೆದು ಬಿಸಾಡ್ತಾನೆ ರಾತ್ರಿ. ಡೈಲಿ ಕೂಗ್ತಾನೆ, ತುಂಬ ಕೂಗ್ತಾನೆ. ನಾನು ಸ್ವಲ್ಪ ಹೊತ್ತು, ಹಸ್ಬೆಂಡ್ ಸ್ವಲ್ಪ ಹೊತ್ತು. ನನ್ನ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡ್ತಾರೆ. ಹಾಗೆ ಅವನು ಎದ್ದಾಗ ಹಸ್ಬೆಂಡೇ ಅವನನ್ನು ಕರ್ಕೊಂಡು ಹೋಗಿ ಹೊರಗೆ ಕರ್ಕೊಂಡೋಗಿ ಸಮಾಧಾನ ಮಾಡೋದು. ಅವನು ಕೂಗಿದ್ರೆ ಉಂಟಲ್ಲ, ಅವನಿಗೆ ಹಾಲಿದು ನೆನಪಾಗಿ 1 ಗಂಟೆ ಎಲ್ಲ ಕಂಟಿನ್ಯೂಸ್ಲಿ ಕೂಗ್ತಾನೆ. ಅವನು ಕಣ್ಣು ಸಹ ಓಪನ್ ಮಾಡೋದಿಲ್ಲ, ಸರಿ ಕೂಗುದೆ, ಜೋರು ಬೊಬ್ಬೆ ಹಾಕೋದು. ಅಂದರೆ ಕೋಪ ಅಷ್ಟು. ಕುಡಿಲಿಕ್ಕಾಗೋದಿಲ್ಲ ಅಂತ ಅವನಿಗೆ ಗೊತ್ತಲ್ಲ, ಹಾಗೆ ಕೋಪ. ಪಾಪ ಅನ್ನಿಸ್ತದೆ ನನಗೆ. ಆದರೆ ನಾನು ಸೋತು ಕೊಟ್ಟರೆ ಉಂಟಲ್ಲ ಮತ್ತೆ ಅವನಿಗೆ ಬಿಡಿಸೋದು ತುಂಬಾ ಕಷ್ಟ. ಹಾಗಾಗಿ ಬೇರೆ ಯಾವುದೇ ಚಾಯ್ಸ್ ಇಲ್ಲದೆ ಆ ರೀತಿಯಲ್ಲಿ ಮಾಡುವಂಥದ್ದು. ಹಸ್ಬೆಂಡ್ ಸಮಾಧಾನ ಮಾಡಿದರೆ ಸ್ವಲ್ಪ ಸಮಾಧಾನ ಆಗ್ತಾನೆ ಅವನು. ಮತ್ತು ಕರ್ಕೊಂಡು ಬಂದು ಮಲಗಿಸುವಂಥದ್ದು. ಮಲಗುವಾಗ ಒಮ್ಮೆ ಅವನು ತೊಟ್ಟಿಲಲ್ಲಿ ಮಲಗ್ತಾನೆ, ಮತ್ತೆ ರಾತ್ರಿ ಮಲಗೋದಿಲ್ಲ. ರಾತ್ರಿ ತೊಟ್ಟಿಲಲ್ಲಿ ಮಲಗಲಿಕ್ಕೇ ಕೇಳೋದಿಲ್ಲ ಅವನು. ಸೊ ಹೇಗೋ ಒಂದು ಮೇಂಟೈನ್ ಆಗ್ತಾ ಇದೆ. ತುಂಬ ಜನ ಟಿಪ್ಸ್ ಕೊಟ್ಟಿದ್ರು, ತುಂಬ ರೀತಿದು ಕಹಿ ಎಲ್ಲ ಹಚ್ಚಲಿಕ್ಕೆ ಅಂತೆಲ್ಲ ಹೇಳಿ ತುಂಬ ಟಿಪ್ಸ್ ಎಲ್ಲ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಅಂದರೆ ಹಚ್ಚಿದ್ರಲ್ಲಿ ಯಾವುದು ಸಹ ವರ್ಕ್ ಆಗಲಿಲ್ಲ. ಈ ಒಂದು ವಾಟರ್ ಪ್ರೂಫ್ ಬ್ಯಾಂಡೇಡ್ ಏನಿದೆ ಅದನ್ನು ಫುಲ್ ಕವರ್ ಮಾಡಿದ್ದಕ್ಕೆ, ಬ್ರೆಸ್ಟಿಗೆ ಕವರ್ ಮಾಡಿದ್ದಕ್ಕೆ ನಿಪ್ಪಲ್ ಕಾಣದೇ ಇರೋದ್ರಿಂದ ಅವನು ಸ್ವಲ್ಪ ಈಗ ಹಿಂದೇಟು ಹಾಕಿದ್ದಾನೆ. ಹಾಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನೆನ್ನೆ ನೈಟ್ ನಾನು ಒಳ್ಳೆ ಬಿಸಿ ನೀರಲ್ಲಿ ಸಿಯಾನ್ನ ಲಂಚ್ ಬ್ಯಾಗನ್ನು ಕೂಡ ನೆನೆಯಲಿಕ್ಕೆ ಹಾಕಿದ್ದೆ. ಇದು ಇನ್ನು ಒಣಗಲಿಕ್ಕೆ ಈಗ ಮಳೆ ಇರೋದ್ರಿಂದ ಒಂದು 2 ದಿನ ಬೇಕು, 2ರಿಂದ 3 ದಿನ ಬೇಕು. ಹಾಗೆ ಫಸ್ಟ್ ಇದನ್ನು ಒಮ್ಮೆ ವಾಶ್ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೇನೆ ನಾನು. ಮತ್ತು ನೀವು ಹೇಳ್ತಾ ಇದ್ರಲ್ಲ, ಒಂದು ಬಕೆಟ್ ಅಥವಾ ಒಂದು ಸ್ಟೂಲನ್ನು ಇಟ್ಟದ್ರ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿ. ಹೌದು, ತುಂಬ ಹೆಲ್ಪ್ ಆಯಿತು. ಈ ರೀತಿಯಲ್ಲಿ ಇಟ್ಕೊಂಡು ನಾನಿವಾಗ ವಾಷಿಂಗ್ ಮಾಡುವಂಥದ್ದು ತುಂಬ ಈಸಿ ಆಗ್ತದೆ. ಜಾಸ್ತಿ ಬಗ್ಗಬೇಕಂತ ಇಲ್ಲ, ಇಲ್ಲಾಂದರೆ ಬಗ್ಗಿದ ಕೂಡಲೇ ಸುಸ್ತಾಗುವಂಥದ್ದಲ್ಲ. ಹಾಗೆ ತುಂಬ ಜನ ಹೇಳಿದ್ರ, ರಿಪೀಟೆಡ್ ಆಗಿ ಬರ್ತಾಯಿತ್ತು ಆ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಯೂಸ್ಫುಲ್ ಆಯಿತು. ಬ್ಯಾಗನ್ನು ಎಷ್ಟು ಹಿಂಡಿದರೆ ಸಹ ನೀರೇ ಹೋಗ್ತಾ ಇರಲಿಲ್ಲ. ಮತ್ತು ಇವಾಗ ತುಂಬ ತಂಪಾಗಿದ್ದ ಒಂದು ವೆದರ್ ಇರೋದ್ರಿಂದ ನಾನು ಮಿಷಿನಿಗೆ ಹಾಕಿ ಸ್ಪಿನ್ನಿಗೆ ಇಟ್ಟು ಬಂದಿದ್ದೇನೆ. ಮತ್ತು ಇವತ್ತು 1:15 ಆಗುವಾಗ ಸಿಯೋನ್ನ ಬಸ್ ಕೂಡ ಬರ್ತದೆ ಅಲ್ಲ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಬಸ್ ಬಂದಿದೆ. ಮಧ್ಯಾಹ್ನ ನಮ್ಮದೆಲ್ಲ ಊಟ ಎಲ್ಲ ಆಯಿತು. ಸಿಯೋನ್ದು, ನಂದು, ಮಗುವಿದು ಎಲ್ಲರದ್ದು ಕೂಡ ಆಯಿತು. ಹಾಗೆ ಮಧ್ಯಾಹ್ನ ನನಗೆ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ಪಾಯಸ ತಿನ್ನಬೇಕಂತ. ನನಗೆ ಆಗಾಗ ಶಾವಿಗೆ ಪಾಯಸ ಈ ರೀತಿಯಲ್ಲಿ ಸ್ವಲ್ಪ ಚಿಕ್ಕ, ಅಂದರೆ ಒಂದು ಸಣ್ಣ ಕೋಪಲ್ಲಿ ತಿನ್ನುವ ಕ್ವಾಂಟಿಟಿಯಲ್ಲಿ ಮಾಡಿ ತಿನ್ನಬೇಕು ಅಂತ ಹೇಳಿ ನನಗೆ ಆಗುವಾಗ ನಾನು ಮಾಡ್ತೇನೆ. ಮತ್ತು ಯಾರಿಗೆ ಅಂದರೆ ನಮ್ಮ ಮನೆಯಲ್ಲಿ ಅತ್ತೆಗೆಲ್ಲ ಶುಗರ್ ಇರೋದ್ರಿಂದ ಅವರೆಲ್ಲ ತಿನ್ನೋದಿಲ್ಲ. ಮತ್ತು ಅವರಿಗೆ ಹಾಲಿನ ಪಾಯಸ ಅಷ್ಟು ಇಷ್ಟ ಇಲ್ಲ, ಅವರೆಲ್ಲ ತೆಂಗಿನ ಹಾಲು ಹಾಕಿ ಮಾಡುವಂಥದ್ದು. ಹಾಗೆ ನನಗೆ ಹಾಲಿರಲಿಲ್ಲ. ನಾನು ಹಸ್ಬೆಂಡನ್ನು ಕಳಿಸಿ ಅವ್ರ ಮನೆಗೆ ಲಂಚಿಗೆ ಬಂದಿದ್ದರು. ಅವ್ರ ಹತ್ರ ಹೇಳಿದೆ, ಏನಾದರೂ ಮಾಡಿ ನನಗೆ ಈಗ ಒಂದು ಸ್ವಲ್ಪ ಹಾಲು ಬೇಕು, ನನಗೆ ಏನೋ ಒಂದು ಮಾಡಲಿಕ್ಕಿದೆ ಅಂತ. ನಾನು ಏನಂತಲೇ ಮೆನ್ಷನ್ ಮಾಡಿರಲಿಲ್ಲ, ಬಟ್ ಅವ್ರಿಗೆ ಗೆಸ್ ಮಾಡಿದ್ರು. ಯಾಕಂದರೆ ನಾನು ಯಾವಾಗಲೂ ಮಾಡಿ ತಿನ್ನುವಂಥದ್ದು ಅದೇ ಅಲ್ಲ. ಹಾಗೆ ಸ್ವಲ್ಪ ಪಾಯಸವನ್ನು ಮಾಡಿ 2 ಮಕ್ಕಳಿಗೆ ಕೊಟ್ಟೆ. ಅವರಿಬ್ಬರು ಕೂಡ ಅದರಲ್ಲಿರುವಂಥ ಶಾವಿಗೆಯನ್ನು ಬಾಯಿಂದ ಎಳೆದು ತೆಗಿತಾ ಕೂತ್ಕೊಂಡಿದ್ರು. ಅಂದರೆ ಎಂತ ಸಿಗ್ತಾ ಉಂಟು ಅಂತ ಹೇಳಿ. ಅವಕ್ಕೆ ಅದೆಲ್ಲ ಇಳಿಯೋದಿಲ್ಲ. ಹಾಗೆ ಮತ್ತು ನಾನೇ 2 ಬ್ಯಾಚ್ ಮಾಡಿ ಸ್ವಲ್ಪ 2 ಸಲ ತಿಂದೆ. ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡ ನಂತರ ಸಿಯೋನಿಗೆ ಹೊರಗೆ ಆಟ ಆಡ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡಿಕೊಳ್ಳುವ ಅಂತ ಹೇಳಿ ಎಲ್ಲದನ್ನು ಕೂಡ ಈ ಚಿಕ್ಕ ಸ್ಟಫನ್ನೆಲ್ಲ ಈ ಒಂದು ಜಾರ್ ರೀತಿಯಲ್ಲಿ ಏನಿದೆ ಅದರಲ್ಲಿ ಹಾಕಿ ಮುಚ್ಚಿಡುವಂಥದ್ದು. ಇಲ್ಲದ್ರೆ ಎಲ್ಲ ಟಾಯ್ಸ್ ಕೆಳಗೆ ಹಾಕಿದರೆ ಪುನಃ ನನಗೆ ಫಿಲ್ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗೆ ಆ ಒಂದು ಜಾರಲ್ಲಿ ಹಾಕಿ ತೆಗೆದಿಡುವಂಥದ್ದು. ಇನ್ನು ಸದ್ಯಕ್ಕೆ ಈ ರೆಡ್ ಕಲರ್ ಬುಟ್ಟಿ ನಾನು ಕೊಡೋದಿಲ್ಲ ಮಕ್ಕಳಿಗೆ, ಅದಕ್ಕೆ ಮೇಲೆ ತಂದಿಟ್ಟಿದ್ದೇನೆ ಈಗ. ಅಂದರೆ ಆದಷ್ಟು ಕಡಿಮೆ ಟಾಯ್ಸ್ ಇದ್ದಷ್ಟು ಕ್ಲೀನ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ. ಮತ್ತು 2 ದಿನ ನಂತರ ಕೊಡುವಾಗ ಸ್ವಲ್ಪ ಖುಷಿಯಲ್ಲಿ ಆಟ ಆಡ್ತಾನೆ. ಹಾಗೆ ಅದನ್ನೀಗ ತೆಗೆದಿಟ್ಟಿದ್ದೇನೆ ಮೇಲೆ. ನಾವು ಎಂತ ಮುಟ್ತೇವೆ ಅದು ಬೇಕು ಮಕ್ಕಳಿಗೆ, ಇಬ್ಬರಿಗೆ ಸಹ ಹಾಗೇ. ಈಗ ಸ್ವಲ್ಪ ಒಂದು ಡಸ್ಟಿಂಗ್ ಎಲ್ಲ ಮಾಡಿಕೊಳ್ಳುವ ಅಂತ ಹೇಳಿ, ಡಸ್ಟ್ ಏನಿದ್ರು ಸಹ ಎಷ್ಟು ಮನೆ ಕ್ಲೀನ್ ಇಟ್ಕೊಂಡ್ರೂ ಸಹ ಡಸ್ಟ್ ಇದ್ದೇ ಇರ್ತದೆ. ಹಾಗೆ ಕ್ಲೀನ್ ಮಾಡ್ತಾ ಇದ್ದೆ. ಈಗ ಇನ್ನೊಬ್ಬ ತಗೊಂಡಿದ್ದಾನೆ ಅದನ್ನು. ಇವರೆಲ್ಲ ಹೋಗಿ ಎಲ್ಲಾದರೂ ಆಲ್ಟರ್ ಹತ್ರ ಎಲ್ಲ ಹೋಗಿ ಉಜ್ಜಿ ಅದನ್ನು ಈ ಸ್ಟ್ಯಾಚ್ಯೂಸ್ ಎಲ್ಲ ಕೆಳಗೆ ಹಾಕಿದರೆ ಅಂತ ನನಗೆ ಹೆದರಿಕೆ. ನೋಡಿ ಇಲ್ಲಿ ಚಿಕ್ಕದು ಹೋಗಿ ಅವನ ತಲೆಗೆ ಹೊಡೆದಿದ್ದಾನೆ, ದೊಡ್ಡವನಿಗೆ. ಹಾಗೆ ನಾನು ಅದನ್ನು ಈಗ ತೆಗೆದಿಟ್ಟಿದ್ದೇನೆ. ಕೋಪ ಬರುವಂಥದ್ದು, ಏನು ಮಾಡಿದರೆ ಸಹ ರಪ್ಪ ಮಲಗಿ ತಲೆ ಜಜ್ಜುವಂಥದ್ದು. ಈಗ ನಾನು ನೋಡಿ ಎಷ್ಟು ಕಷ್ಟದಲ್ಲಿ, ಅದು ನಿಮಗೆ ಫಾಸ್ಟ್ ಫಾರ್ವರ್ಡಲ್ಲಿ ನಾನು ತೋರಿಸ್ತಾ ಇರುವಂಥದ್ದು. ಬಟ್ ಸ್ಟಿಲ್ ತುಂಬ ಕಷ್ಟ ಒಂದು ಸೋಫಾಗೆ ಕವರನ್ನು ಹಾಕುವಂಥದ್ದು.
ಹಾಗೆ ಬಾಗಿಲು ಓಪನ್ ಮಾಡಿದ ಕೂಡಲೇ ರೆಡಿ ಇರ್ತಾನೆ ಚಿಕ್ಕದು ಹೊರಗೆ ಹೋಗಲಿಕ್ಕೆ. ಹಾಗೆ ಸಿಯೋನ್ಗೆ ನಾನು ಜೋರು ಮಾಡಿದೆ ಹೊರಗೆ ಹೋಗಬೇಡ ಅಂತ ಹೇಳಿ, ಸೋಫಾ ಮೇಲೆ ಹತ್ತಬೇಡ ಅಂತ ಹೇಳಿ ಆಚೆ ಹೋಗಿ ಉಂಟಲ್ಲ ನಾನು ಗುಡಿಸಲಿಕ್ಕೆ ಅಂತ ಹೇಳಿ ಹಿಡಿಸುಡಿ ತಗೊಂಡು ಈಚೆ ಬರುವಾಗ ಇಲ್ಲಿವರೆದು ಕೆಲಸ ಆಗಿದೆ. ಹೀಗೆಲ್ಲ ಮಾಡುವಾಗ ಉಂಟಲ್ಲ ಎಷ್ಟು ಪೇಷನ್ಸ್ ಇದ್ದರೂ ಕೂಡ ಸಾಕಾಗೋದಿಲ್ಲ ನಮಗೆ. ಅಂದರೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿದರೆ, ಯಾಕೆ ದೇವರೇ ಮಾಡೋದು, ಇದು ಯಾವುದು ಸಹ ಮಾಡದೇ ಇದ್ರೇ ಒಳ್ಳೆಯದಲ್ಲ, ಹೇಗಿದ್ರೂ ಇವು ಇಟ್ಕೊಳ್ಳುವಂಥದ್ದು ಹೀಗೇ, ಮತ್ತು ಏನು ಕೆಲಸ, ಯಾಕೆ ಸುಮ್ಮನೆ ನಮಗೆ ಅಂದರೆ ಎನರ್ಜಿ ಇದೆ ಅಂತ ಮಾಡೋದಾ ಅಂತ ಹೇಳಿ ಕೆಲವೊಮ್ಮೆ ಅನ್ನಿಸ್ತದೆ. ಮತ್ತು ಎರಡಕ್ಕೆ ಸಹ ಎರಡು ಬಿಡುವಂತ ಆಗ್ತದೆ. ಆದರೆ ಏನು ಮಾಡೋದಲ್ಲ, ಚಿಕ್ಕ ಮಕ್ಕಳು ಅವ್ರದ್ದು ಅಂದರೆ ಅವರ ಒಂದು ಮೈಂಡ್ ವರ್ಕ್ ಆಗೋದೇ ಹಾಗೆ, ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನೀಗ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದ್ದೇನೆ. ಅಂದರೆ ಒಂದು 8-10 ಸಲ ನಾನು ಆ ಕುಷನನ್ನು ಸರಿ ಮಾಡಿ ಇಟ್ಟರು ಸಹ ಮಾಡೋದು ಅದೇ ಆದ ನಂತರ ಬೇರೆ ಏನು ಮಾಡಲಿಕ್ಕಾಗ್ತದೆ, ಏನು ಸಹ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಈಗ ಚಿಕ್ಕದಕ್ಕೆ ಆದರೆ, ದೊಡ್ಡವನಿಗಾದರೆ ಒಂದು ಪೆಟ್ಟು ಹೊಡೆದು ಹೇಳಿದರೆ ಅವನಿಗೆ ಅರ್ಥ ಆಗ್ತದೆ. ಚಿಕ್ಕದಕ್ಕೆ ಹೊಡೆದ್ರೆ ಸಹ ಅದಕ್ಕೆ ನೋವಾಗ್ತದೆ ಅಂತ ಹೇಳಿ ಗೊತ್ತಾಗ್ತದೆ. ಬಟ್ ಹೊಡೆದಿದ್ದಕ್ಕೆ ನೋವಾಯಿತು ನನಗೆ, ಯಾಕೆ ಹೊಡೆದ್ರು ಅಂತ ಹೇಳಿ ಅದಕ್ಕೆ ಗೆಸ್ ಮಾಡಲಿಕ್ಕೆ ಸಹ ಬರೋದಿಲ್ಲ. ಹಾಗೆ ತುಂಬ ಚಿಕ್ಕ ಮಕ್ಕಳಿಗೆ ಹೊಡೆದು ಸಹ ಪ್ರಯೋಜನ ಇಲ್ಲ, ಹೊಡಿಲಿಕ್ಕೆ ಮನಸ್ಸು ಸಹ ಬರೋದಿಲ್ಲ. ಹಾಗಾಗಿ ಹೇಗೆ ಇಡ್ತಾರೆ ಇಡಲಿ ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡುವಂಥದ್ದು. ಯಾಕೆಂದರೆ ನಮಗೆ ಮಕ್ಕಳು ಮೇಯ್ನ್ ಅಲ್ವಾ. ಸೋಫಾದು ಕುಷನ್ 100 ಸಲ ಹಾಕಿ 100 ಸಲ ತೆಗಿಬೋದು, ಆದರೆ ಮಕ್ಕಳು ಹಾಗೆ ಅಲ್ಲ, ಮಕ್ಕಳ ಮನಸ್ಸು ಕೂಡ ಹಾಗೆ ಅಲ್ಲ. ಹಾಗಾಗಿ ಮಕ್ಕಳ ಮನಸ್ಸನ್ನು ವಿನ್ ಮಾಡುವಂಥದ್ದು ತುಂಬಾ ಕಷ್ಟ. ಹಾಗೆ ಸಂಜೆ ಆಗುವಾಗ ಸ್ವಲ್ಪ ಹಸ್ಬೆಂಡಿಗೆ ಕೂಡ ನಾನಿಲ್ಲಿ ಪಾಯಸವನ್ನು ಮಾಡಿಡುವ ಅಂತ ಹೇಳಿ, ಅವರು ಆ್ಯಕ್ಚುಲಿ ಮಧ್ಯಾಹ್ನ ಬಂದಿದ್ದರು, ಆದರೆ ನಾನೆಲ್ಲ ತಿಂದುಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಅವರಿಗೋಸ್ಕರ ಮಾಡುವ ಅಂತ ಹೇಳಿ, ಮಕ್ಕಳಿಗಿದ್ರೂ ತಿನ್ನೋದಿಲ್ಲ. ಹಾಗೆ ನಾನಿಲ್ಲಿ ಇಬ್ಬರನ್ನು ಒಟ್ಟಿಗೆ ಬಿಟ್ಟರೆ ನನ್ನದು ಕೆಲಸ ಆಗೋದಿಲ್ಲ, ಮತ್ತು ಹೊಡೆದಾಡಿ ಬಿಡ್ತಾರೆ ಅಂತ ಹೇಳಿ ದೊಡ್ಡವನನ್ನು ಕರ್ಕೊಂಡು ಬಂದು, ಚಿಕ್ಕದಲ್ಲಿ TV ನೋಡ್ತಾ ಇದ್ದಾನೆ. ಹಾಗೆ ದೊಡ್ಡವನನ್ನು ಕರ್ಕೊಂಡು ಬಂದು ಇಲ್ಲಿ ಪಾಯಸ ಮಾಡುವಾಗ ನೀನು ಹೆಲ್ಪ್ ಮಾಡು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಹಾಗೆ ಅವನ ಹತ್ರನೇ ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಸಿದ್ದಕ್ಕೆ ಅವನಿಗೆ ಖುಷಿಯಾಗಿದೆ, ಅವನು ಸಹ ಸ್ವಲ್ಪ ಹೆಲ್ಪ್ ಮಾಡಿದ ಹಾಗೆ ಆಯಿತು. ಇದು ಮಾಡಿದ ನಂತರ ಒಂದೇ ಡ್ಯಾಡಿಗೆ ಫೋನ್ ಮಾಡಿ ಕರೀರಿ, ಬೇಗ ಕರೀರಿ, ತಿನ್ನಲಿಕ್ಕೆ ಇದು ತಣ್ಣಗಾಗ್ತದೆ ಅಂತ ಹೇಳಿ. ಮತ್ತು ಅವ್ರು ಬಂದಂಥದ್ದು ನೈಟೇ. ಹಾಗೆ ಇಲ್ಲಿ ಪೈಪಿಗೆ ಕಲ್ಲಾಗ್ತಾನೆ ಅಂತ ಹೇಳಿ ನಾನು ಪ್ಲಾಸ್ಟಿಕ್ಕನ್ನು ಕಟ್ತಾ ಇದ್ದೆ. ಅದಕ್ಕೆ ಸಿಯೋನ್ ನಾನು ಶೂಟ್ ಮಾಡ್ತೇನೆ ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗನ್ನು ತಗೊಂಡಿರುವಂಥದ್ದು, ಕ್ಯಾಮರಾಗೆ ಬೆರಳಿಡುವಂಥದ್ದು, ಮತ್ತು ನಾನು ಶೂಟ್ ಮಾಡ್ತೇನೆ ಅಂತ ಹೇಳುವಂಥದ್ದು. ಚಿಕ್ಕ ಮಕ್ಕಳು ಹಾಗೆ ಅಲ್ವಾ. ಇವೊಂದೊಂದು ನೋಡಿ, ಇಂಟರ್ನ್ಯಾಷನಲ್ ಫೋನ್, ಎಂತ ಸಿಕ್ಕಿದರೆ ಸಹ ಕಿವಿಗಿಟ್ಟು ಮಾತಾಡುವಂಥದ್ದು. ಮತ್ತು ಜೋರು ಮಳೆ ಬಂದರೆ ಉಂಟಲ್ಲ, ಈ ಶೂಸ್ ಒಳ್ಳೆ ಶೂಸ್ ಅದನ್ನು ತಗೊಂಡೋಗಿ ನೀರಲ್ಲಿ ಹಾಕುವಂಥದ್ದು. ಈಗ ನಮ್ಮ ಹೀರೆ ಎಲ್ಲಿ ಸಹ ಹೋಗೋದಿಲ್ಲ, ಬಿಟ್ಟರೆ ಇಲ್ಲೇ ಇರ್ತಾನೆ, ಸುತ್ತಮುತ್ತ ಇದ್ದು ಬಂದು ಬಿಡ್ತಾನೆ. ಈಗೆಲ್ಲ ಗರ್ಲ್ ಫ್ರೆಂಡ್ ಎಲ್ಲ ಇಲ್ಲ ಕಾಣ್ತದೆ, ಏನೋ ಹೆಚ್ಚು ಕಮ್ಮಿ ಆಗಿರಬೇಕು, ಬ್ರೇಕಪ್ ಆಗಿರಬೇಕು. ಹಾಗೆ ಈಗ ಹೋಗೋದಿಲ್ಲ ಆಯಿತಾ. ಅವನು ಬಿಟ್ಟರೆ ಒಂದು 5 ಮಿನಿಟ್ಸಲ್ಲಿ ಹೋಗಿ ಬೇಗ ಯೂರಿನ್ ಪಾಸ್ ಮಾಡಿ ಎಲ್ಲ ಬೇಗ ಬಂದುಬಿಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಮುಂಚೆ ಇವರಿಬ್ಬರು ಕೂಡ ಫೈಟ್ ಮಾಡ್ತಾಯಿದ್ರು, ಈಗ ಇಬ್ಬರು ಕೂಡ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಸಿಯೋನ್ ಬಾರಿ ಖುಷಿಯಲ್ಲಿ ತಮ್ಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಸಂಜೆ ಸ್ವಲ್ಪ ಹೊತ್ತು ಹೀಗೆ ವೆದರ್ ಸರಿ ಇದ್ದರೆ ನಾನು ಹೊರಗೆ ಕರ್ಕೊಂಡು ಬರೋದು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆಯೇ ವೆದರ್ ಕ್ಲಿಯರ್ ಇತ್ತು, ಹಾಗೆ ಕರ್ಕೊಂಡು ಬಂದಿದ್ದೇನೆ. ಆಟ ಆಡ್ತಾ ಇದ್ದಾರೆ ಈಗ ನಾನು ಒಬ್ಬಳೇ ಇರೋದ್ರಿಂದ ಇವರನ್ನು ಇಲ್ಲಿ ಬಿಟ್ಟು ನನಗೆ ಹಿಂದೆ ಹೋಗಿ ಬೆಂಕಿ ಮಾಡಲಿಕ್ಕೆ ಸಹ ಹೆದರಿಕೆ. ಹಾಗೆ ನಾನು ಸಿಯೋನ್ ಹತ್ರ ಹೇಳಿದೆ, ಸ್ವಲ್ಪ ಹೊತ್ತು ಆಟಾಡಿಸು, ಜಾಸ್ತಿ ಫಾಸ್ಟ್ ಎಲ್ಲ ಹೋಗಬೇಡ ಅಂತ ಹೇಳಿ. ಒಮ್ಮೆಲೆ ಅವನು ಸ್ವಿಫ್ಟ್ಲಿ ಟರ್ನ್ ಮಾಡಿದ್ರು ಉಂಟಲ್ಲ, ಹಿಂದೆ ಇದ್ದದ್ದು ಕೆಳಗೆ ಇರ್ತದೆ. ಯಾಕೆಂದರೆ ಅವನು ಮೊಣಕಾಲು ಹಾಕಿ ಕೂತ್ಕೊಂಡಿದ್ದಾನೆ. ಎದ್ದೊಳಿಸಿದರೆ ಸಹ ಎದ್ದೊಳ್ಳಿಲ್ಲ ಅವನು, ಬೇರೆ ಕುಷನ್ ಏನಾದರೂ ಹಾಕ್ತೇನೆ ಅಂತ ಹೇಳಿ. ಆ್ಯಕ್ಚುಲಿ ಆ ಒಂದು ಕಾರಲ್ಲಿ ಕುಷನ್ ಸಹ ಇಲ್ಲ, ಒಂದು ಬಟ್ಟೆಯನ್ನು ಇಟ್ಟು ಕೂತ್ಕೊಂಡಿದ್ದಾರೆ ಇಬ್ಬರು ಸಹ. ಆದರೆ ಸಹ ಖುಷಿಯಲ್ಲಿ ಆಟಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಬೆಂಕಿ ಮಾಡ್ತೇನೆ ಅಂತ ಹೇಳಿ ಹಿಂದೆ ಒಲೆಗೆ ಬೆಂಕಿ ಮಾಡಲಿಕ್ಕೆ ಸಹ ಹೋಗಿದ್ದೆ. ಹಾಗೆ ನಾನು ಬೇಗ ಬಂದು ಒಂದು 10 ನಿಮಿಷದೊಳಗೇ ಇಲ್ಲಿ ಬೆಂಕಿಯನ್ನು ಮಾಡ್ಕೊಂಡಿದ್ದೇನೆ. ಆಗಾಗ ಮಾತಾಡಿಸ್ತಾನೆ ಇದ್ದೆ ಅವ್ರ ಹತ್ರ. ಯಾಕೆಂತ ಹೇಳಿದರೆ ಯಾವಾಗ ಅಂದರೆ ತುಂಬ ಪ್ರೀತಿ ಯಾವಾಗ ಇರ್ತದೆ ನೋಡಿ, ಈಗ ಇತ್ತಲ್ಲ ಹಾಗೆ ಜೋರು ಪ್ರೀತಿ ಬಂದಾಗ ಬೇಗ ಫೈಟಿಂಗ್ ಸ್ಟಾರ್ಟ್ ಆಗುವಂಥದ್ದು. ಯಾರು ಹಿಂದೆ ಇದ್ದವನು ಹೊಡೆದ್ರೂ ಸಹ ಅಥವಾ ಮುಂದೆ ಇದ್ದವನು ಹೊಡೆದ್ರೂ ಸಹ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಮಾತಾಡಿಸ್ತಾನೆ ಬೆಂಕಿ ಒಂದು ಹೊತ್ತಿದೆ, ಇನ್ನು ಸ್ವಲ್ಪ ಹೊತ್ತು ನಂತರ ಬಂದು ನೋಡಿದರೆ ಸಾಕು. ಹಾಗೆ ಇಷ್ಟ ಆಗುವಾಗ ಅಲ್ಲಿ ಬೊಬ್ಬೆ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಹಾಗೆ ನಾನು ಬೇಗ ಓಡಿ ಬಂದು ನೋಡುವಾಗ ಹೇಗಿದ್ದಾರೆ ನೋಡಿ. ಇಲ್ಲಿ ಹೋಗುವಾಗ ಹಿಂದೆ ಇದ್ದ ಹುಡುಗ ಈಗ ಮುಂದೆ
ಕಾರ್ನ ಮೇಲೆ ನಿಂತ್ಕೊಂಡಿದ್ದಾನೆ. ಹಾಗೆ ಸಿಯೋನ್ ಕೂಡ ಬೊಬ್ಬೆ ಹಾಕ್ತಾ ಇದ್ದ, ಸಿಯೋನ್ಗೆ ಪೆಟ್ಟು ಹೊಡಿತಾ ಇದ್ದ ಅಂತ ಹೇಳಿ. ಸೊ ಹೀಗೇ ಅಣ್ಣ ತಮ್ಮಂದಿರ ಫೈಟ್ ಆಗ್ತಾನೇ ಇರುವಂಥದ್ದು. ಹಾಗೆ ಇಬ್ಬರಿಗೆ ಸಹ ಬಸ್ ಬೇಡ ಅಂತ ಹೇಳಿ ಕೆಳಗೆ ಇಳಿಸಿ ಒಬ್ಬನಿಗೆ ಬ್ಯಾಟ್ ಇನ್ನೊಬ್ಬನಿಗೆ ಬಾಲ್ ಕೊಟ್ಟಿದ್ದೇನೆ. ನಾನಿಲ್ಲೇ ಪೋರ್ಟಿಕೋದಲ್ಲಿ ಕೂತ್ಕೊಂಡು ಅವರಿಬ್ಬರನ್ನ ಕೂಡ ನೋಡ್ತಾ ಇದ್ದೆ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಆಯಿತಾ. ನೆಕ್ಸ್ಟ್ ವ್ಲಾಗ್ ಮೇ ಬಿ ಹಾಸ್ಪಿಟಲ್ ವಿಸಿಟ್ ಆಗಿರುತ್ತೆ. ಒಂದು 7 ಮಂತ್ಸ್ ಎಂಡಿನ ಸ್ಕ್ಯಾನಿಂಗಿಗೆ 8 ಮಂತ್ ಎಂಟರ್ ಆಗ್ತಾ ಇರುವಂತಾಗ ಮಾಡಿದಂತಹ ಸ್ಕ್ಯಾನ್ ಆಗಿರುತ್ತೆ. ಸೊ ಅಷ್ಟರವರೆಗೆ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.